ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ನಿಗೂಢ ಲಘು ವಿಮಾನ ಹಾರಾಟ ಕಂಡು ಬಂದಿದ್ದು ಸ್ಥಳೀಯರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸುತ್ತಮುತ್ತ ತೀರಾ ಕೆಳಮಟ್ಟದಲ್ಲಿ ಹಾರಾಟ ನಡೆಸಿದ ಈ ವಿಮಾನ ಯಾರದ್ದು ಎಂಬುದು ಇನ್ನೂ ಪತ್ತೆಯಾಗಿಲ್ಲ. ಯಾವುದೇ ಸರ್ಕಾರಿ ಇಲಾಖೆಯ ಸರ್ವೆ ಅಥವಾ ಕಾರ್ಯಾಚರಣೆ ಕೂಡ ಇಲ್ಲವೆಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಜನರಲ್ಲಿ ಹಲವು ಅನುಮಾನಗಳು ಮೂಡಿವೆ. 3 ದಿನಗಳ ಹಿಂದಷ್ಟೇ ಮಲೆನಾಡಿನಲ್ಲಿ ನಿಗೂಢವಾಗಿ ಕಾಣಿಸಿಕೊಂಡಿದ್ದ ಲಘು ವಿಮಾನ ಇಂದು ಮತ್ತೆ ಬಾಳೆಹೊನ್ನೂರು ಭಾಗದಲ್ಲಿ ಹಾರಾಟ ನಡೆಸಿದೆ. ವಿಮಾನವು ಭೂಮಿಗೆ ತೀರಾ ಹತ್ತಿರವಾಗಿ ಮನೆಗಳ ಕಿಟಕಿಗಳು ಕಾಣುವಷ್ಟು ಕೆಳಭಾಗದಲ್ಲಿ ಸಂಚರಿಸಿರುವುದು ಜನರಲ್ಲಿ ಭೀತಿ ಮೂಡಿಸಿದೆ. ಈ ವಿಮಾನ ಯಾರಿಗೆ ಸೇರಿದ್ದು, ಯಾವ ಉದ್ದೇಶಕ್ಕೆ ಹಾರಾಟ ನಡೆಸುತ್ತಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಥವಾ ಯಾವುದೇ ಸರ್ಕಾರಿ ಇಲಾಖೆಗೆ ಇದರ ಬಗ್ಗೆ ಮಾಹಿತಿ ಇಲ್ಲವೆಂದು ತಿಳಿದುಬಂದಿದೆ. ಹಿಂದಿನ ಬಾರಿ ಹಾರಾಟದ ಬಳಿಕ ಪೊಲೀಸರು ತನಿಖೆ ಆರಂಭಿಸಿದ್ದರೂ ಸ್ಪಷ್ಟ ಸುಳಿವು ಸಿಗದೆ ಗೊಂದಲ ಮುಂದುವರೆದಿದೆ. 3-4 ದಿನಗಳ ಅಂತರದಲ್ಲಿ ಮತ್ತೆ ಹಾರಾಡುತ್ತಿರುವ ಈ ಅಪರಿಚಿತ ಲಘು ವಿಮಾನ ಮಲೆನಾಡಿಗರಲ್ಲಿ ಆತಂಕ ಹೆಚ್ಚಿಸಿದೆ.